ಸಂಗಮಪ್ಪನ ತವ ಏನೇ ಮಾತಾಡ್ತಿದ್ದೆ? ಇನ್ನೇ ಮಾತಾಡನೆ. ನೀನಂತೂ ಅಂಗ್ಲಾಚ್ ಕೇಳ್ಕೊಂಡು ನಮ್ಮವ್ವಂಗೂ ಈ ಮನೆಗೂ ಏನು ಸಂಬಂಧ ಅಂತ ಹೇಳಲಿಲ್ಲ. ಈ ಸತ್ಯನ ಯಾರು ಹೇಳಲ್ಲ ಅಂತ ಕಾಣ್ತು. ಅದಕ್ಕೆ ನಾನು ಇಸ್ಯವ ಸಂಗಮಪ್ಪನ ತವ ಕೇಳ್ಕೊಂಡೆ. ಅಯ್ಯೋ ನೀನು ಬಾಯಿ ಗಿಟ್ಟಾಕ. ಅವ್ರ ತವ ಇದನ್ನೆಲ್ಲ ಹೋಗಿ ಏನೇ ಕಿದಕ್ತಾ ಇದ್ದೆ? ಈ ಇಸ್ಯ ಅವ್ರಿಗೇನಾರು ಗೊತ್ತಾದ್ರೆ ಏನಾಯ್ತದೆ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ನಿಂಗೆ ಗೊತ್ತಿದ್ರೆ ಹೇಳಿ ತಿಳ್ಕೊತೀನಿ. ಏ ಮಂಕ್ಮೂದೇವಿ, ನಿಮ್ಮ ಸಂಗಮಪ್ಪ ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ವೇನೆ? ನೀ ಯೋನಾರ ಅವ್ರ ತಾವ್ ಹೋಗಿ ನಿಮ್ಮ ಅವ್ವನಿಗೆ ಇಷ್ಟ ಹೇಳ್ದೆ ಅಂತ ಇಟ್ಕೋ. ಅದೇ ಕಡೆ ನಿಮ್ಮ ಸಂಗಮಪ್ಪನ ನೆಮ್ಮದಿ ಖುಷಿ ಎಲ್ಲ ಹಾಳಾಗಿ ಎಕ್ಕುಟ್ಟೋಯ್ತದೆ. ಇಲ್ಲಿಂದ ಆಚೆಗೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯಂಗೆ ಆಯ್ತದೆ. ಕಂಡವ್ರ ಹೆಂಡತಿ ಮುಂದೆ ನಿಂತ್ಕೊಂಡು ಇಷ್ಟು ಅಸಭ್ಯವಾಗಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಇದೇನಾ ನಿನ್ ಕಲ್ಚರು? ಇದೇನಾ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿರೋದು? ಯಾರದು ರಿಯಾ ನಿನ್ ಮಗಳು ಅಂತ ನಿನಗೆ ಹೇಳಿರೋದು? ನಿನ್ನಿಂದಾಗಿ ನನ್ನ ಹೊಟ್ಟೆಲ್ ಹುಟ್ಟಿರೋ ಮೊಳಕೆನ ಯಾವತ್ತೋ ಕಿತ್ತು ಬಿಸಾಕ್ಬಿಟ್ಟೆ. ಹೊಟ್ಟೆಲಿದ್ದಿದ್ದ ಆ ಭಾರ ಕಳ್ಕೊಂಡ್ಮೇಲೆ ನಾನು ಸಂಗಮ್ನ ಮದ್ವೆ ಆಗಿದ್ದು. ಹೊಟ್ಟೆಲ್ ಒಂದು ಮಗು ಇಟ್ಕೊಂಡು ಇನ್ನೊಬ್ಬನ ಮದ್ವೆ ಆಗಕ್ಕೆ ಅಷ್ಟು ಚೀಪ್ ಮೆಂಟಾಲಿಟಿ ಇರೋಳಲ್ಲ ನಾನು. ಇಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ದಡ್ಡಿನೂ ಅಲ್ಲ. ನಿನ್ನೆ ಬೇಡ ಅಂತ ನಿನ್ನ ಬಿಟ್ಟ ಮೇಲೆ ನಿನ್ ಮಗುನ್ ಏನಕ್ಕೆ ಉಳಿಸ್ಕೊಳ್ಳಿ? ಐ ಆಮ್ ನಾಟ್ ಅ ಫೂಲ್ ಬದ್ರಿ. ರಿಯಾ ನನ್ನ ಮಗಳೇ, ಆದ್ರೆ ಅವರಪ್ಪ ಸಂಗಮ್ ಸಾತ್ನೋರು, ನೀನಲ್ಲ. ನೀ ಬಂದ್ಮ್ಯಾಕೆ ಅವ್ರು ಕುಡಿಯೋದನ್ನ ಬಿಡಿಸ್ತೆ ಅಂತ ಹೇಳ್ತಿದ್ದಲ್ಲ, ಇನ್ನು ಮುಂದೆ ನೋಡ್ಕೊ, ತಿರ್ಗಾ ಶುರು ಹಚ್ಕೊತಾರೆ. ಅದ್ಯಾಕೆ? ನಮ್ಮ ಅವ್ವಂಗೂ ಅವ್ರಿಗೂ ಏನು ಸಂಬಂಧ? ನಮ್ಮ ಅವ್ವನ ಹೆಸರು ಕೇಳಿದ್ರೆ ಅವ್ರಿಗೆ ಯಾಕೆ ದುಃಖ ಆಯ್ತದೆ? ಅವ್ರು ಯಾಕೆ ಕಣ್ಣೀರು ಹಾಕಂಗಾಯ್ತದೆ? ಏಳು ಅಥವಾ ಇಷ್ಟು ಹೇಳಿದ್ಯಾ. ಇನ್ನು ಮುಂದಕ್ಕೆ ನಿಂಗಿದು ಅರ್ಥ ಆಯ್ಕಿಲ್ಲ ಅಂತ ಏನೇನು ಹೇಳಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ಬೇಡ. ನಮ್ಮ ಅವ್ವಂಗೂ ಸಂಗಪ್ಪಂಗೂ ಏನು ಸಂಬಂಧ ಹೇಳತ್ತವ? ರಿಯಾ ನನ್ನ ಮಗಳೇ, ಆದ್ರೆ ಅವರಪ್ಪ ಸಂಗಮ್ ಸಾತ್ನೋರು, ನೀನಲ್ಲ. ಅವಳಿಗೂ ನಿನಗೂ ಯಾವುದೇ ತರದ ಸಂಬಂಧ ಇಲ್ಲ. ಇದನ್ನ ನೀನು ಮೊದಲು ಅರ್ಥ ಮಾಡ್ಕೊಂಡು ಇಲ್ಲಿಂದ ದಯವಿಟ್ಟು ಹೊರಟೋಗು. ರಿಯಾ ನನ್ನ ಮಗಳು ಅಂತ ನನ್ನ ಮನಸ್ಸಿಗೆ ಬಂದಿದೆ ಅಂದಮೇಲೆ ಅವಳು ನನ್ನ ಮಗಳೇ. ನೀನೀಗ ಅಲ್ಲ ಅಂತ 1000 ರೀಸನ್ ಕೊಟ್ಟರು ನಾನು ಅದನ್ನು ನಂಬೋದಿಲ್ಲ. ಆ ಕಾರಣಕ್ಕೆ ಅಲ್ವಾ ನೀನು ನನ್ನ ಕೆನ್ನೆಗೆ ಹೊಡೆದಿದ್ದು. ಈ ಏಟಿಗೆ ಎದುರೇಟ್ ಕೊಟ್ಟೆ ಕೊಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಮ್ಮ ಅವ್ವಂಗೂ ಸಂಗಪ್ಪಂಗೂ ಏನು ಸಂಬಂಧ ಹೇಳತ್ತವ? ನಾ ಇಸ್ಯಾನ ಯಾರಿಗೂ ಯಾವತ್ತೂ ಹೇಳ್ಬಾರ್ದು, ನನ್ನಲ್ಲೇ ಇಟ್ಕೊಂಡು ಸಮಾಧಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನನಗೆ ನೀವು ಹೇಳಲೇಬೇಕು ಅಂತ ಬಲವಂತ ಮಾಡ್ತಾ ಇದೆಯಾ? ಸರಿ, ಅವತ್ತರ್ಧ ಹೇಳಿದ್ದೆ, ಇವತ್ತು ಮುಂದರ್ಸ್ತೀನಿ ಕೇಳು. ಅವತ್ತು ನಿಮ್ಮವ್ವ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾಗ ಅಲ್ಲಿಗೆ ನಿಮ್ಮ ಸಂಗಮಪ್ಪನೂ ಬಂದಿತ್ತು. ಅವತ್ತು ನಿಮ್ಮವ್ವ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾಗ ಅಲ್ಲಿಗೆ ನಿಮ್ಮ ಸಂಗಮಪ್ಪನೂ ಬಂದಿತ್ತು. ಏನು? ನಮ್ಮವ್ವ ನೋಡೋಕ್ಕೆ ಸಂಗಪ್ಪನೂ ಬಂದಿತ್ತ? ನಿಮ್ಮ ಅವ್ವ ನೋಡೋಕ್ಕಲ್ಲ, ಅವ್ರಿಗೂ ಸಣ್ಣದಾಗಿ ಏಟೋ ಪಾಟೋ ಆಗಿತ್ತು. ಅದಕ್ಕೆ ಚಿಕಿತ್ಸೆ ತಗೊಳ್ಳವ ಅಂತ ಬಂದಿದ್ರು. ನಿಮ್ಮ ಅವ್ವನ ಪಕ್ಕದ ಕ್ವಾಣೆಲ್ಲ ಇವ್ರನ್ನೂ ಹಾಕಿದ್ರು. ಅಲ್ಲಿನ ಡಾಕ್ಟ್ರು ನನ್ನ ತಾವು ಬಂದು ಗಿರ್ಜಿನ ಇಲ್ಲಿ ವಾಸಿ ಮಾಡೋಕ್ಕಾಗಕ್ಕಿಲ್ಲ, ಯಾವ್ದಾನ ಪ್ಯಾಟೆ ಆಸ್ಪತ್ರೆಗೆ ಸೇರಿಸ್ಬಿಡ್ರಿ, ಇಲ್ಲಾಂದ್ರೆ ಉಳಿಯೋಕ್ಕಿಲ್ಲ ಅಂತ ಹೇಳಿದ್ರು. ಆಗ ನಂಗೆ ದಿಕ್ಕು ತೋಚ್ದೆ. ಅಲ್ಲೇ ಸಂಗಮಪ್ಪನ ಕಾಲು ಹಿಡ್ಕೊಂಡು ನನ್ನ ಆದ್ನಿನ ಹೆಂಗಾನ ಉಳಿಸ್ಕೊಡ್ರಿ ಅಂತ ಕೇಳ್ಕೊಂಡೆ. ಅವ್ರ ತಕ್ಷಣವೇ ಆಶ್ವಾಸನ ಕೊಟ್ಬಿಟ್ರು, ದೊಡ್ಡ ಆಸ್ಪತ್ರೆಗೆ ಸೇರ್ಸಕ್ಕೆ ಅದೇನು ಖರ್ಚಾಯ್ತದೋ ಆ ಬಾಪ್ತೆಲ್ಲ ನಂದೇಯ, ಅದು ಎಲ್ಲಿಗೆ ಸೇರಿಸ್ತಿರೋ ಸೇರಿಸೋ ಏರ್ಪಾಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರು.
ನಾನು ಖುಷಿಯಾಗಿ ನಿಮ್ಮ ಗ್ವಾಪಲ್ ಮಾಮಂಗೂ ಹೇಳ್ದೆ. ಇಬ್ರು ಸಂಗಮಪ್ಪ ಸಹಾಯ ಮಾಡ್ತಾರೆ ಅಂತ ಕಾಯ್ತಲೇ ಇದ್ದು. ಆದರೆ ಸಂಗಮಪ್ಪ ಹೇಳ್ದೆ ಕೇಳ್ದೆ ಅದು ಯಾವ ಮೈದಲ್ಲಿ ಎದ್ದೋದ್ರೂ ಗೊತ್ತೇ ಇಲ್ಲ. ಅಲ್ಲಿಂದ ಓದ್ ಪುಣ್ಯಾತ್ಮ ಫೋನ್ಗೂ ಸಿಗ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ. ಆದರೆ ಅಷ್ಟ್ರಾಗೆ ಬ್ಯಾಲ್ಕೋಟೆಲಿ ಅವ್ರದ್ದು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿಗೆ ಓಡೋದು. ಆದರೆ ಅವ್ರು ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲೂ ಇರಲಿಲ್ಲ. ದುಡ್ಡು ಕೊಡ್ತೀವಿ ಅಂತ ನಮ್ಮನ್ನು ನಂಬಿಸಿ ಕೈ ಕೊಟ್ಬಿಟ್ರು. ಹಿಂಗೆ ಆಗೋಯ್ತಲ್ಲ, ಯೋನ್ ಮಾಡೋದು ಅಂತ ಪುನಃ ಆಸ್ಪತ್ರೆಗೆ ಓಡ್ ಬಂದು. ಆದರೆ ನಾವು ಬರೋದಕ್ಕೆ ನಿಮ್ಮ ಅವ್ವ ಸೇವಂಪಾದ ಸೇರ್ಕೊಂಡ್ಬಿಟ್ಟಿದ್ಲು.